So we were studying the tips or measures that you need to take for avoiding the becoming victim of DOS or DDoS attack. 2 points ಆಗ್ಯಾವ. ಮೂರನೇದು disable any unused or inessential network service. ನಿಮ್ ಸಿಸ್ಟಮ್ ಒಳಗ ಯಾವುದಾದ್ರೂ ನೆಟ್ವರ್ಕ್ ರಿಲೇಟೆಡ್ ಅಪ್ಲಿಕೇಶನ್ ಅಥವಾ ಸರ್ವಿಸ್ ಅದ ಯಾವುದನ್ನ ನೀವು ಯೂಸ್ ಮಾಡ್ಲಿಕ್ಕತ್ತಿಲ್ಲ ಅಥವಾ ಯಾವುದ್ರದ್ದು ಅವಶ್ಯಕತೆ ನಿಮಗಿಲ್ಲ, ಓಕೆ ಅದಿರ್ಲಿಲ್ಲ ಅಂದ್ರೆ ನಡಿತೈತಿ ಅನ್ನುವಂಥ ಸರ್ವಿಸಸ್ ಅಪ್ಲಿಕೇಶನ್ಸ್ ಇದ್ದು ಅಂದ್ರ ಅದನ್ನ uninstall ಮಾಡ್ರಿ, ಡಿಲೀಟ್ ಮಾಡ್ರಿ. By that also you are giving a less opportunity for the attacker. Next, enable quota system on your OS if they are available. What is quota system? Quota system ಅಂತಂದ್ರೆ ಏನು? Has anybody heard? ಯಾರೇ ಕೋಟಾ ಸಿಸ್ಟಮ್ ಅಂದ್ರೆ ಏನು ಅಂತ ಕೇಳಿರೇನಾ? Yes, I am asking a question. Has anybody heard anything related to quota system? OS operating system ಅಥವಾ ಹಾರ್ಡ್ ಡಿಸ್ಕ್ ರಿಲೇಟೆಡ್ ಕನ್ಸೆಪ್ಟ್ಸ್ ಬಂದಾಗ ಕೋಟಾ ಸಿಸ್ಟಮ್ ಅಂದ್ರೆ ಏನು ಅಂತ ಹೇಳಿ ಕೇಳಿರೇನು ಯಾರೇ ಅಂತ ಕೇಳಿಕತ್ತೀನಿ ಕ್ವಶನ್. ಐ ಹೋಪ್ ಐ ಆಮ್ ಆಡಿಬಲ್. Has anybody heard? ಕೇಳಿದ್ರಿ, ಗೊತ್ತಿದ್ರೆ ಗೊತ್ತದ ಅಂತ ಹೇಳ್ರಿ, ಗೊತ್ತಿಲ್ಲ ಅಂತ ಕಡಿಗಿಲ್ಲ ಅಂತ ನಂತರ ಹೇಳ್ರಿ, ಮಲ್ಕೋಬೇಡ್ರಿ, ಹೇಳ್ರಿ. ಈಗ ಆಕ್ಚುಲಿ ಇದ ಅರ್ಲಿಯರ್ ಸಿಸ್ಟಮ್ ಒಳಗ ಅವೈಲೇಬಲ್ ಇರ್ಲಿಲ್ಲ. ಈಗ ಹೊಸ ಸಿಸ್ಟಮ್ಸ್ ಒಳಗ ಈ ಫೆಸಿಲಿಟಿನ ಪ್ರೊವೈಡ್ ಮಾಡ್ಯಾರ. ದಟ್ ಮೀನ್ಸ್ ಅಡ್ಮಿನಿಸ್ಟ್ರೇಟರ್ ಈಸ್ ಗೋಯಿಂಗ್ ಟು ಪುಟ್ ಅ ರಿಸ್ಟ್ರಿಕ್ಷನ್. Administrator is going to put a restriction on the usage of hard disk. ಹಾರ್ಡ್ ಡಿಸ್ಕ್ ನ ಫೈಲ್ ಆಕ್ಸೆಸಿಂಗ್ ಗೆ ಯೂಸ್ ಮಾಡೋದು ಇಷ್ಟೇ ಮಾಡಬೇಕು ಅನ್ನೋ ಒಂದು ಲಿಮಿಟ್ ಅನ್ನ ಹಾಕ್ತಾರೆ. ಸೊ ದಟ್ ಇಟ್ ಈಸ್ ಯೂಸ್ಡ್ ಇನ್ ಅನ್ ರಿಸರ್ವೇಬಲ್ ವೇ. ಅನ್ನೆಸೆಸರಿ ವೇಸ್ಟೇಜ್ ಆಫ್ ಮೆಮರಿ, ಹಾರ್ಡ್ ಡಿಸ್ಕ್ ದ ವೇಸ್ಟೇಜ್ ಆಗಬಾರ್ದು. ಆಮೇಲೆ ಯೂಸ್ಡ್ ಇರುವಂತ ಫೈಲ್ಸ್ ಅವನ್ನಷ್ಟೇ ಕ್ರಿಯೇಟ್ ಮಾಡಬೇಕು, ಮಾಡಿಫೈ ಮಾಡಬೇಕು. ಸುಮ್ನೆ ಹುಯಿ ಅಂತ ಫೈಲ್ಸ್ ಅನ್ನ ಕ್ರಿಯೇಟ್ ಮಾಡಿಟ್ಟು ಮೆಮರಿನ ಫುಲ್ ಮಾಡಬಾರ್ದು ಅನ್ನೋ ರೀಸನ್ಗೆ quota system ಅನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. quota system is being implemented on the hard disk. That is, it is going to put a limit. It is going to put a limit on the usage of hard disk, that was specifically with respect to file system. File system ಗೆ ರಿಲೇಷನ್ ಒಳಗ ಲಿಮಿಟ್ ಅನ್ನ ಹಾಕ್ತಾರೆ, ಇಷ್ಟೇ ಯೂಸ್ ಮಾಡ್ಕೋಬೇಕು ಅಂತ ಹೇಳಿ. ಸೊ ದಟ್ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಅನ್ ರೀಸನೇಬಲ್ ವೇ. ಅವಶ್ಯಕತೆ ಅದ, ನೆಸೆಸಿಟಿ ಅದ ಫೈಲದ್ದು ಅಂತ ಅಂದಾಗ ಅಷ್ಟೇ ಆ ಫೈಲ್ ಅನ್ನ ಕ್ರಿಯೇಟ್ ಮಾಡೋದು, ಆ ಫೈಲ್ ಅನ್ನ ಮಾಡಿಫೈ ಮಾಡೋದು. ಇಲ್ಲ ಕೆಲಸ ಮುಗಿದ್ಮೇಲೂ ಅದನ್ನ ಹಂಗೆ ಪ್ರಿಸರ್ವ್ ಮಾಡ್ಕೊಂಡು ಇಟ್ಕೋಬೇಕು ಅಥವಾ ಅದನ್ನ ಡಿಲೀಟ್ ಮಾಡಬೇಕು. ಸೊ ಆಲ್ ದೀಸ್ ಆಸ್ಪೆಕ್ಟ್ಸ್ ಆರ್ ಬೀಯಿಂಗ್ ಇಂಪ್ಲಿಮೆಂಟೆಡ್ ಹಿಯರ್. ಸೊ ಫಾರ್ ದ್ಯಾಟ್ ಇಫ್ ಯು ಹ್ಯಾವ್, ಯಾಕಂದ್ರೆ ಸಿಸ್ಟಮ್ ಎಲ್ಲರಿಗೂ ಹೊಸದೇ ಇರ್ಬೇಕಂತಿಲ್ಲ, ಹಳಿ ಸಿಸ್ಟಮು ಇರ್ಬೋದು. Operating system might have this facility or it might not have this facility. ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ದಾಗ ಈ ಫೆಸಿಲಿಟಿ ಇತ್ತು ಅಂದ್ರೆ ಕೋಟಾ ಫೆಸಿಲಿಟಿ ಅವೈಲೇಬಲ್ ಇತ್ತು. ಇಫ್ ದೇರ್ ಇಸ್ ಅ ಫೆಸಿಲಿಟಿ ಆಫ್ ಸೆಟ್ಟಿಂಗ್ ಅ ಲಿಮಿಟ್, then please use that facility. Next, observe your system's performance and establish baseline for ordinary activity. ನಿಮ್ಮ ಸಿಸ್ಟಮ್ ಪರ್ಫಾರ್ಮೆನ್ಸ್ ಅನ್ನ ಚೆಕ್ ಮಾಡ್ರಿ, ಸ್ಲೋ ಆಗೈತೋ ಇಲ್ವೋ. ಸೊ ಆಮೇಲೆ ಅದಕ್ಕೊಂದು ಲೋವರ್ ಲಿಮಿಟ್, ಬೇಸ್ ಲೈನ್ ಇನ್ ದ ಸೆನ್ಸ್ ಯು ನೀಡ್ ಟು ಸೆಟ್ ಅ ಲೋವರ್ ಲಿಮಿಟ್, ಹೈಯರ್ ಲಿಮಿಟ್ ಅಲ್ಲ, ಅಪ್ಪರ್ ಲಿಮಿಟ್ ಅಲ್ಲ, ಲೋವರ್ ಲಿಮಿಟ್ ಅನ್ನ ಸೆಟ್ ಮಾಡಬೇಕು. ಯೂಸ್ ಬೇಸ್ ಲೈನ್ ಟು ಗೇಜ್ ಅನ್ಯೂಜುವಲ್ ಲೆವೆಲ್ಸ್ ಆಫ್ ಡಿಸ್ಕ್ ಆಕ್ಟಿವಿಟಿ. ಗೇಜ್ ಇನ್ ದ ಸೆನ್ಸ್ ಮೆಜರಿಂಗ್. ಯೂಶುವಲಿ ಕಬ್ಬಣಕ್ಕೆ ಗೇಜ್ ಎಷ್ಟದ ಅಂತ ಕೇಳ್ತೀವಿ. ದಟ್ ಈಸ್ ಥಿಕ್ನೆಸ್ ಅನ್ನ ಅಳೆಯೋದಕ್ಕೆ ಗೇಜ್ ಅಂತ ಹೇಳಿ ಕರೀತಾರೆ. ಸೊ ನಿಮ್ಮ ಅಪ್ಲಿಕೇಶನ್ಸ್, ನಿಮ್ಮ ಸಿಸ್ಟಮ್ ಯೂಸೇಜ್ ಮೆಜರ್ಮೆಂಟ್ ಅನ್ನ ಮಾಡ್ರಿ. ಯೂಸೇಜ್ ಕೆಪಾಸಿಟಿ ಎಷ್ಟದ ಅಂತ ಹೇಳಿ ಮೆಜರ್ ಮಾಡ್ಕೊಂತೀರಿ. ಸೆಂಟ್ರಲ್ CPU, ಆಮೇಲೆ ಮೆಮರಿ ಯೂಸೇಜು, ಅದ್ರ ಪರ್ಫಾರ್ಮೆನ್ಸು ಎಲ್ಲ ಎಷ್ಟದಾವು, ಆನ್ ದ್ಯಾಟ್ ನೆಟ್ವರ್ಕ್ ಟ್ರಾಫಿಕ್ ಎಷ್ಟದ ಅಂತ ಗೊತ್ತಾಗ್ತೈತಿ. ಪರ್ಫಾರ್ಮೆನ್ಸ್ ಜಾಸ್ತಿ ಅದ ಅಂತಂದ್ರೆ ಹೋಗೋ ಬರೋದು ಕಡಿಮೆ ಅದ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ CPU
ಸ್ಪೀಡ್ ಜಾಸ್ತಿ ಅದ ಅಂತಂದ್ರೆ ಒಳಗ ಅನ್ನೆಸೆಸರಿ ಆದಂತ ಇವೆಂಟ್ಸ್ ಆಕರ್ ಆಗ್ಲಿಕ್ಕತ್ತಿಲ್ಲ, ಅನ್ನೆಸೆಸರಿ ಆದಂತ ಫೈಲ್ಸ್ ಎಕ್ಸಿಕ್ಯೂಟ್ ಆಗ್ಲಿಕ್ಕತ್ತಿಲ್ಲ ಅಂತ ಅರ್ಥ. ಈಗ ಹೇಳ್ತೇವೆ ನಾವು ವೈರಸ್ ಬಂದಿತ್ತು ಸಿಸ್ಟಮ್ ಒಳಗ ಅಥವಾ ಅನ್ವಾಂಟೆಡ್ ಪ್ರೋಗ್ರಾಮ್ಸ್ ಇದ್ದು ಇಲ್ಲ ಬಾಳ ಫೈಲ್ಸ್ ಇಟ್ಟಿದ್ರಿ ಅಂತಂದ್ರ ಪ್ರೊಸೆಸಿಂಗ್ ಸ್ಲೋ ಆಗ್ತೈತಿ ಅಂತೇಳಿ. ಸೊ ಯು ನೀಡ್ ಟು ಮೆಜರ್ ದ ಪರ್ಫಾರ್ಮೆನ್ಸ್ ಆಫ್ CPU, you need to measure the performance or utilization of your disk, along with that network traffic ನು ಮ್ಯಾಲಿಂದ ಮೇಲೆ ಮೇಜರ್ ಮಾಡ್ಕೊಂತ ಇರ್ರಿ. ಅಂದ್ರೆ ಬರೋದು ಅಷ್ಟರೊಳಗೆ ಅದಾವು ಅಥವಾ ಹೆಚ್ಚಾಗ್ಯಾವು ಕಡಿಮೆ ಆಗ್ಯಾವು ಅಂತ. ಹೆಚ್ಚಾಗ್ಯಾವು ಅಂತಂದ್ರೆ ವೆದರ್ ದೇ ಆರ್ ಆಕ್ಚುಯಲ್ ರಿಕ್ವೆಸ್ಟ್ ಆರ್ ದೇ ಆರ್ ಫೇಕ್ ರಿಕ್ವೆಸ್ಟ್ ಅನ್ನೋದನ್ನ ಕ್ಲಾಸಿಫೈ ಮಾಡ್ಕೋಬಹುದು. ನೆಕ್ಸ್ಟ್, routinely examine your physical security with regard to your current needs. ಸಿಸ್ಟಮ್ ಸೆಕ್ಯೂರಿಟಿ, ಫಿಸಿಕಲ್ ಸೆಕ್ಯೂರಿಟಿನ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಈಗ ಸದ್ಯಕ್ಕೆ ನನ್ನ ರಿಕ್ವೈರ್ಮೆಂಟ್ ಏನದ ಅದಕ್ಕೆ ಬೇಕಾದಂತ ಸೆಕ್ಯೂರಿಟಿ ಎಲ್ಲ ನನ್ನ ಸಿಸ್ಟಮಿಗೆ ಐತೋ ಅಥವಾ ಇಲ್ವೋ. ಯು ನೀಡ್ ಟು ಚೆಕ್ ಇಟ್ ಫ್ರೀಕ್ವೆಂಟ್ಲಿ. ಸೆಕ್ಯೂರಿಟಿ ಇಲ್ಲ ಅಂತಂದ್ರೆ ಯು ವಿಲ್ ಬಿ ಅ ವಲ್ನರೇಬಲ್ ಪಾಯಿಂಟ್. ನೀವು ನಿಮ್ಮನ್ನ ನೀವು ಅಟ್ಯಾಕ್ ಮಾಡ್ಕೊಳ್ಳಿಕ್ಕೆ ವಲ್ನರೇಬಲ್ ಆಗಿರ್ಬೋದು ಅಥವಾ ಬೇರೆದವ್ರ ಮೇಲೆ ಅಟ್ಯಾಕ್ ಅನ್ನ ಲಾಂಚ್ ಮಾಡ್ಲಿಕ್ಕಾದ್ರೂ ನೀವು ವೀಕ್ ಪಾಯಿಂಟ್ ಅಂತ ಹೇಳಿ ಪ್ರೂವ್ ಆಗ್ತೀರಿ. So for that reason, check the security of your system frequently. Okay, next one is use tripwire or similar tool to detect changes in configuration information or other files. Configuration changes, restore factory ಹೇಳ್ಬೇಕಾದ್ರೆ ಹೇಳಿದ್ದೆ ನಾನು. Just a moment. Sorry for the interruption. So configuration settings ಒಳಗೂನು ಕೂಡ ನಾವು ರಿಸ್ಟೋರ್ ಮಾಡ್ಕೊಳ್ಳಿಕ್ ಬರ್ತೈತಿ. ನಾವೇನ್ ಮಾಡ್ತೀವಿ, ಡಿಫಾಲ್ಟ್ ಸೆಟ್ಟಿಂಗ್ಸ್ ಏನಿರ್ತಾವ ಅದೇ ಸೆಟ್ಟಿಂಗ್ಸ್ ಜೊತೆಗೆ ನಮ್ಮ ಕಂಪ್ಯೂಟರ್ ನ ಯೂಸ್ ಮಾಡ್ಕೊಂತಿರ್ತೀವಿ. ಆ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡಬೇಕು. ಆ ಸೆಟ್ಟಿಂಗ್ಸ್ ಚೇಂಜ್ ಮಾಡೋದ್ರಿಂದನೂ ನೀವು ಸೆಕ್ಯೂರಿಟಿನ ಪ್ರೊವೈಡ್ ಮಾಡ್ತೀರಿ. ಅಂಡ್ ಫಾರ್ ಡೂಯಿಂಗ್ ದ್ಯಾಟ್ ಆಲ್ಸೋ ಯು ಹ್ಯಾವ್ ರೆಡಿಮೇಡ್ ಟೂಲ್ಸ್. ಅದ್ರೊಳಗೆ ಒಂದು ಟೂಲ್ ಹೆಸರನ್ನ ಅವ್ರು ಹೇಳ್ಕೊಟ್ಟಾರೆ, ದಟ್ ಈಸ್ ಟ್ರಿಪ್ ವೈರ್ ಒಂದು ಟೂಲ್. ಅದೇ ರೀತಿಯಾದಂತ ಬೇರೆ ಬೇರೆ ಟೂಲ್ಸ್ ಹೆಸರನ್ನ ಕೊಟ್ಟಾರ ಅವ್ರ. ಸೊ ಅದ್ರೊಳಗೆ ಯಾವ್ದಾದ್ರು ಒಂದು ಅದನ್ನ ಅಥವಾ ಅದೇ ರೀತಿಯಾದಂತ ಬೇರೆ ಟೂಲ್ಸ್ ಅನ್ನ ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು ಅಂತಂದ್ರೆ ಕಾನ್ಫಿಗರೇಷನ್ ಇನ್ಫಾರ್ಮೇಶನ್ ಮತ್ತು ಬೇರೆ ಫೈಲ್ಸ್ ಅದರದ ಚೇಂಜಸ್ ಆಕರ್ ಆಗ್ಯಾವೇನೋ ನೀವೇ ಮಾಡಿದ್ರೆ ಓಕೆ, ನೀವು ಮಾಡ್ಲಾರ್ದೆ ಬೇರೆ ಏನಾದ್ರೂ ಚೇಂಜಸ್ ಆಗಿತ್ತು ಸಮ್ಟೈಮ್ಸ್ ಅದನ್ನ ಆಕ್ಸೆಸಬಲ್ ಮಾಡಿರ್ತಾರ. ನೀವೇನ್ ಮಾಡಿರ್ತೀರಿ, ಕೆಲವೊಂದಿಷ್ಟನ್ನ ನಾಟ್ ಆಕ್ಸೆಸಬಲ್ ಅಂತ ಸೆಟ್ ಮಾಡಿರ್ತೀರಿ, ರೀಡ್ ಓನ್ಲಿ ಮೋಡಿಗೆ ಸೆಟ್ ಮಾಡಿರ್ತೀರಿ. ಸೊ ಅವನ್ನ ಚೆಕ್ ಮಾಡ್ಕೊಂತೀರಿ ವೆದರ್ ದೇ ಹ್ಯಾವ್ ಬೀನ್ ಚೇಂಜ್. ಇಫ್ ದೇ ಹ್ಯಾವ್ ಬೀನ್ ಚೇಂಜ್ ದಟ್ ಮೀನ್ಸ್ ಯು ಹ್ಯಾವ್ ಬೀನ್ ಅಟ್ಯಾಕ್ಡ್. ನಿಮ್ಮನ್ನ ಬೇರೆ ಯಾರೋ ರಿಮೋಟ್ಲಿ ಆಕ್ಸೆಸ್ ಮಾಡ್ಲಿಕ್ಕತ್ತಾರ, ಅವಾಗಿಂದ ಅವಾಗೇನೆ ಸಿಸ್ಟಮ್ ಫಾರ್ಮ್ಯಾಟ್ ಮಾಡಿ ಚೇಂಜಸ್ ಅನ್ನ ಮಾಡಿದ್ರಿ ಅಂದ್ರೆ ನಿಮ್ಮ ತೊಳೆ ಸೆಕ್ಯೂರ್ ಆಗ್ತೀರಿ. ನೆಕ್ಸ್ಟ್, invest in and maintain hot spares, machines that can be placed into service quickly if a similar machine is disabled. ಯಾವಾಗಲೂ ಒಂದು ಪೇರ್ ಹಾಟ್ ಸ್ಪೇರ್ಸ್ ಇನ್ ದ ಸೆನ್ಸ್ ರೆಡಿ ಪೊಸಿಷನ್ ಒಳಗಿರುವಂತ ಎಕ್ಸ್ಟ್ರಾ ಪಾರ್ಟ್ ಅನ್ನ ಇಟ್ಕೊಂಡಿರಿ. ಒಂದು ಡಿಸೇಬಲ್ ಆಯ್ತು, ಒಂದು ವಿಕ್ಟಿಮ್ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಅದನ್ನ ರಿಪ್ಲೇಸ್ ಮಾಡ್ಲಿಕ್ಕೆ ಬರಬೇಕು. ಅಂಡ್ ನೆಕ್ಸ್ಟ್, ಇನ್ವೆಸ್ಟ್ ಇನ್ redundant and fault tolerant network configuration. ದುಡ್ಡು ಖರ್ಚು ಮಾಡ್ರಿ,
ಎದಕ್ಕೆ ಅವಶ್ಯಕತೆ ಇರಲಿ ಅಂದ್ರೆ ಫಾಲ್ಟ್ ಟಾಲರೆಂಟ್. ಏನಾದ್ರೂ ಮಿಸ್ಟೇಕ್ಸ್ ಆಯ್ತು ಅಂತಂದ್ರು ಅಥವಾ ಯಾರಾದ್ರೂ ಅಟ್ಯಾಕ್ ಮಾಡಿದ್ರು ಕೂಡ ಅದಕ್ಕೆ ರೆಸಿಸ್ಟಿವಿಟಿ ಇರುವಂತ ಕಾನ್ಫಿಗರೇಷನ್ಸ್ ಇನ್ಸ್ಟಾಲ್ ಮಾಡ್ಲಿಕ್ಕೆ. ಯಾಕಂದ್ರೆ ಯಾವ್ದನ್ನೇ ಇನ್ಸ್ಟಾಲ್ ಮಾಡೋದು ಮೇಂಟೈನ್ ಮಾಡೋದು ಅಂದ್ರೆ ಅದು ಫ್ರೀ ಒಳಗಂತೂ ಬರಂಗಿಲ್ಲ. ಇಟ್ ವಿಲ್ ಬಿ ಹ್ಯಾವಿಂಗ್ ಇಟ್ಸ್ ಓನ್ ಕಾಸ್ಟ್. ಸೊ ಫಾರ್ ಇನ್ಸ್ಟಾಲಿಂಗ್ ಅಂಡ್ ಮೇಂಟೆನೆನ್ಸ್ ಯು ವಿಲ್ ಬಿ ರಿಕ್ವೈರಿಂಗ್ ದ ಕಾಸ್ಟ್. ಸೊ ಅಂತದ್ರೊಳಗೆ ಇನ್ವೆಸ್ಟ್ ಮಾಡ್ರಿ. ಯಾವ್ದು ಯೂಸ್ಫುಲ್ ಇರ್ತೈತಿ, ವಿಚ್ ಈಸ್ ವಿತ್ ಸ್ಟ್ಯಾಂಡಿಂಗ್ ದ ಅಟ್ಯಾಕ್, ವಿಚ್ ಈಸ್ ವಿತ್ ಸ್ಟ್ಯಾಂಡಿಂಗ್ ದ ಅಟ್ಯಾಕ್. ಒಂದ್ರ ಬದಲು ಎರಡನ್ನ ಎಕ್ಸ್ಟ್ರಾ ಇಟ್ಕೊಂಡಿರಿ. And then establish and maintain regular backup schedules and policies, particularly for important configuration information. ಯಾವಾಗಲೂ ಬ್ಯಾಕಪ್ಸ್ ಅನ್ನ ಇಟ್ಕೊಂಡಿರ್ರಿ. ಕೆಲವೊಂದಿಷ್ಟು ಯಾವ ಇಂಪಾರ್ಟೆಂಟ್ ಇರ್ತಾವು ಆ ರೀತಿಯಾದಂಥ ಕಾನ್ಫಿಗರೇಷನ್ಸ್ಗೆ ಬ್ಯಾಕಪ್ ಇಟ್ಕೋರಿ. ಆಮೇಲೆ ಅದಕ್ಕೊಂದು ಶೆಡ್ಯೂಲ್ ಅನ್ನು ಮೇಂಟೈನ್ ಮಾಡ್ರಿ. ಯಾವಾಗ ಚೆಕ್ ಮಾಡಬೇಕು, ಫ್ರೀಕ್ವೆಂಟ್ ಆಗಿ ಬ್ಯಾಕಪ್ ಅನ್ನು ಚೆಕ್ ಮಾಡಬೇಕು. ನೀವು ಆಲ್ರೆಡಿ ಯೂಸ್ ಮಾಡ್ಲಿಕ್ಕತ್ತಿದ್ದನ್ನು ಚೆಕ್ ಮಾಡಬೇಕು. And establish and maintain appropriate password policies. ಅದಂತೂ ಸಿಂಪಲ್, ಪಾಸ್ವರ್ಡ್ಸ್ ಅನ್ನ ಸೆಟ್ ಮಾಡ್ಕೊಂಡು ಇಟ್ಕೊಂಡಿರಿ, ರೈಟ್. And this completes DOS and DDoS attack. And next you have is SQL injection. SQL ಅಂದ್ರೆ ಏನು, ಎದಕ್ಕೆ ಯೂಸ್ ಮಾಡ್ತೀವಿ? What is SQL and why are you making use of SQL? Where you are making use of SQL? ಆಲ್ರೆಡಿ ಕಲ್ತ್ ಬಂದಿರಿ. What is SQL, where it is being used, for what purpose it is being used. Okay, long form ಆಯ್ತು. Structured query language definition ಅಂತ ಏನ್ರ ಐತೆ ಅನ್ನೋದಕ್ಕ database it is used for database or for doing something on the database. For database, for writing queries. What do you mean by query? Query andre ಏನು? Instruction. Okay, matta requesting information, values. Storing the data in a proper manner. Okay, organizing the data. Anything else? Anything else? Okay, structured query language, that is SQL. Structured query language is a type of language which is used for accessing, modifying, updating, deleting the contents of a database. Database ಒಳಗೆ ಸ್ಟೋರ್ಡ್ ಇರುವಂತ ಕಂಟೆಂಟ್ ನ ಆಕ್ಸೆಸ್ ಮಾಡ್ಕೊಳ್ಳಿಕ್ಕೆ, ಅಪ್ಡೇಟ್ ಮಾಡಲಿಕ್ಕೆ, ಮಾಡಿಫೈ ಮಾಡಲಿಕ್ಕೆ ನಾವು SQL ಅನ್ನ ಯೂಸ್ ಮಾಡ್ತೀವಿ. ಯು ಹ್ಯಾವ್ ಡೇಟಾ ಡೆಫಿನಿಷನ್ ಲ್ಯಾಂಗ್ವೇಜ್, ಡೇಟಾ ಮಾಡಿಫಿಕೇಶನ್ ಲ್ಯಾಂಗ್ವೇಜ್, ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. ಬೇರೆ ಬೇರೆ ಲ್ಯಾಂಗ್ವೇಜಸ್ ಅನ್ನ ಕಲ್ತೀರಿ ಇಲ್ಲ DBMS ನಾಗ ಕಲ್ತೀರಿ? DDL, DML, SQL. Yes. So this is used for retrieving the information or entering the information, updating the information, modifying the information, deleting, creating the view. ಅಂದ್ರೆ ಇರುವಂತದ್ರೊಳಗತ್ತೆ ಒಂದು ಸಣ್ಣ ಪಾರ್ಟ್ ಅನ್ನ ಸಪರೇಟ್ ಆಗಿ ಕ್ರಿಯೇಟ್ ಮಾಡ್ಲಿಕ್ಕೆ, ಈ ಎಲ್ಲಾ ಪರ್ಪಸ್ ಅನ್ನ ಸರ್ವ್ ಮಾಡ್ಲಿಕ್ಕೆ SQL ಅನ್ನ ಯೂಸ್ ಮಾಡ್ತೇವೆ.
ನಾವೇನು ಕ್ವೆರಿ ಬರೀತೇವಲ್ಲ, ದಟ್ ಈಸ್ ಆಸ್ ಯು ಸೆಡ್ ಇನ್ಸ್ಟ್ರಕ್ಷನ್ ಆರ್ ಇಟ್ ಮೈಟ್ ಬಿ ಅ ಸ್ಮಾಲ್ ಪ್ರೋಗ್ರಾಮ್, ಅದನ್ನ ಯೂಸ್ ಮಾಡಿಕೊಂಡು ಕೂಡ ನಾವೇನ್ ಮಾಡ್ಬೋದು, ಯು ಕ್ಯಾನ್ ಅಟ್ಯಾಕ್ ಆರ್ ಯು ಕ್ಯಾನ್ ಮಾಡಿಫೈ ದ ಡೇಟಾ. ಆಕ್ಚುಲಿ ಯೂಸರ್ ಇರಂಗಿಲ್ಲ, ಬಟ್ ಬೇರೆ ಯಾರೋ ಅದನ್ನ ಮಾಡಿಫೈ ಮಾಡ್ತಿರ್ತಾರ, ಅದನ್ನು ಕೂಡ ನಾವೇನ್ ಮಾಡ್ಬೋದು, ಇಲ್ಲಿ ಮಾಡ್ಬೋದು. ಕ್ವೆರೀಸ್ ಅನ್ನ ಇಂಜೆಕ್ಟ್ ಮಾಡಿಕೊಂಡು ಇರುವಂತ ಕಂಟೆಂಟ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಬರ್ತೈತಿ. ಎಕ್ಸ್ಕ್ಯೂಸ್ ಮಿ, ಹಾ ಹೇಳ್ರಿ. ಹೌದ್ರಿ, ಇಲ್ಲ ಮನೆಯೊಳಗೆ ಇರ್ಬೇಕು, ತರಸಂದ್ರೆ ತರಿಸ್ಕೊಡ್ತೀನಿ ನೋಡಿ. ಓಕೆ, ಸೊ ಆ ರೀತಿಯಾದಂತ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡಿಕೊಂಡು ಕೂಡ ದ ಇಲ್ಲಿಗಲ್ ಯೂಸರ್ಸ್ ಕ್ಯಾನ್ enter into the database and make modification to the database without the knowledge. ಈ ಕೆಲವೊಂದಿಷ್ಟು ವೆಬ್ಸೈಟ್ಸ್ ನ ಡಿಸೈನ್ ಮಾಡಿರ್ತಾರೆ, ಅದಕ್ಕೆ ಬ್ಯಾಕ್ ಎಂಡ್ ನಾಗ ಇನ್ಫಾರ್ಮೇಶನ್ ಸ್ಟೋರ್ಡ್ ಇರ್ತಾವ, ಅಡ್ಮಿನಿಸ್ಟ್ರೇಟರ್ ರೆಕಾರ್ಡ್ಸು ಇರ್ತಾವು, ಆಮೇಲೆ ಪಾಸ್ವರ್ಡ್ಸ್ ಸ್ಟೋರ್ಡ್ ಇರ್ತಾವು. ಸೊ ಅದನ್ನ ನೀವು ಮಾಡಿಫೈ ಮಾಡಿದ್ರಿ ಅಂತಂದ್ರೆ ಇಟ್ ಈಸ್ ಗೋಯಿಂಗ್ ಟು ಎಫೆಕ್ಟ್ ದ ಅದರ್ ಅಡ್ಮಿನಿಸ್ಟ್ರೇಟರ್. ಆಕ್ಚುಯಲ್ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗ್ತಾನ, ಬಟ್ ಪಾಸ್ವರ್ಡ್ ರಾಂಗ್ ಅಂತ ಹೇಳಿ ಬರ್ತೈತಿ, ಬಿಕಾಸ್ ದೇ ಹ್ಯಾವ್ ಮಾಡಿಫೈಡ್ ದ ಪಾಸ್ವರ್ಡ್. In this way, the structured query language can be injected into the database to make the modifications, so that you are going to gain the access. Sometimes you are going to avoid the accessing. ಕೆಲವೊಂದಿಷ್ಟು ಸರಿ ನಾವೇನ್ ಮಾಡ್ತೀವಿ, ಆ ರೀತಿಯಾಗಿ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜಸ್ ಅನ್ನ ಇನ್ಸರ್ಟ್ ಮಾಡಿ ಯಾರು ಬರ್ತಾರ, ಯಾರು ಹೋಗ್ತಾರ, ಯಾರು ಏನ್ ಇನ್ಫಾರ್ಮೇಶನ್ ಆಡ್ ಮಾಡ್ತಾರ, ಯಾರು ಡಿಲೀಟ್ ಮಾಡ್ತಾರ, ಆ ಎಲ್ಲ ಇನ್ಫಾರ್ಮೇಶನ್ಸ್ ನಮಗ್ ಸಿಗೋ ರೀತಿನೂ ಮಾಡ್ಕೊಂತಾರ. ಇನ್ನು ಕೆಲವೊಂದ್ಸರಿ ಏನಾಗುತ್ತ, ಡೇಟಾನ ಮಾಡಿಫೈ ಮಾಡಿ ಬೇರೆದವರಿಗೆ ಆ ಡೇಟಾ ಸಿಗ್ಲಾರ್ದ ರೀತಿನೂ ಮಾಡ್ಲಿಕ್ಕೆ ಬರ್ತೈತಿ. ಫಾರ್ ಆಲ್ ದೀಸ್ ಪರ್ಪಸ್ ಯು ಆರ್ ಗೋಯಿಂಗ್ ಟು ಯೂಸ್ ಅ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. How this is going to take place and how you can avoid such SQL injections is given in the next topic. Okay, structured query language is a database computer language. Any SQL, it is a computer database language designed for managing the data in relational database management. RDBMS ante ಬರ್ತೈತಿ, relational database. ನೀವೇನ ಟೇಬಲ್ ಅನ್ನ ಕ್ರಿಯೇಟ್ ಮಾಡ್ತಾರಲ್ಲ, it is also called as a relation. ಹೌದಾ? ಟ್ಯೂಪಲ್ಸ್ ಕೇಳಿರಿ, ಅಟ್ರಿಬ್ಯೂಟ್ಸ್ ಟ್ಯೂಪಲ್ಸ್ ಅಂತ ಹೇಳಿ, right? So it is a relation. Whatever you draw the table, create a table ಅಂತ ಹೇಳಿ ಟೇಬಲ್ ನೇಮ್ ಕೊಡ್ತೀರಿ, ಆಮೇಲೆ ಅದ್ರೊಳಗಿನ ಅಟ್ರಿಬ್ಯೂಟ್ಸ್ ನ ಆಡ್ ಮಾಡ್ತೀರಿ. Attributes and tuples together make a relation. SQL injection is a code injection technique that exploits the security vulnerability occurring in the database layer of the application. SQL injection ಇಂದ ನೀವೇನ್ ಮಾಡ್ಲಿಕ್ಕತ್ತೀರಿ, ಒಂದು ಅಪ್ಲಿಕೇಶನ್ ಇಂದ ಸೆಕ್ಯೂರಿಟಿನ ಹಾರ್ಮ್ ಮಾಡ್ಲಿಕ್ಕತ್ತೀರಿ. By injecting a SQL query, by injecting an SQL query, the security of a particular application at the level of database can be infected, can be harmed, right? So the vulnerability is present when the user input is either filtered incorrectly for string literal escape character embedded in SQL streams, or user input is not strongly typed and thereby unexpectedly executed. ನೀವು ಯಾವಾಗ ಟೈಪ್ ಕನ್ಸ್ಟ್ರೆಂಟ್ಸ್ ಅನ್ನ ಸ್ಟ್ರಾಂಗ್ ಆಗಿ ಕೊಡಂಗಿಲ್ಲ, ನಾವೀಗ ವ್ಯಾರ್ಕ್ಯಾರ್ ತಗೊಂತೀವಿ. ವ್ಯಾರ್ಕ್ಯಾರ್ ಅಂದ್ರೆ ಏನು, ವೇರಿಯೇಬಲ್ ಮತ್ತೆ ಕ್ಯಾರೆಕ್ಟರ್ ಎರಡನ್ನೂ ಅಲೋ ಮಾಡ್ತೀವಿ. ಸೊ ಟೈಪ್ ಕಾಸ್ಟಿಂಗ್ ಪ್ರೊಬಾಬಿಲಿಟಿನ ಜಾಸ್ತಿ ಕೊಟ್ಟಿದ್ವಿ. ಟೈಪ್ ಕರೆಕ್ಟ್ ಆಗಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಲಿಲ್ಲ ಅಂತಂದ್ರ, ಸ್ಟ್ರಾಂಗ್ಲಿ ಟೈಪ್ಡ್ ನಿಮ್ಮ ಇನ್ಪುಟ್ಟಿಗೆ ಟೈಪ್ ಅನ್ನ ಸ್ಟ್ರಾಂಗ್ ಆಗಿ ಕೊಟ್ಟಿರ್ಲಿಲ್ಲ ಅಂತಂದ್ರ, ಅಥವಾ ನೀವು ಫಿಲ್ಟರಿಂಗ್ ಮಾಡಬೇಕಾದ್ರ ಇನ್ಕರೆಕ್ಟ್ ಆಗಿ ಮಾಡ್ತಿದ್ರಿ, ಸ್ಟ್ರಿಂಗ್ ಲಿಟ್ರಲ್ಸ್, ಎಸ್ಕೇಪ್ ಸೀಕ್ವೆನ್ಸಸ್ ಅಂತ ಹೇಳಿ ಬರ್ತಾವಲ್ಲ, ಅದನ್ನ ಅಂದ್ರೆ ಡಬಲ್ ಕೋಟ್, ಸಿಂಗಲ್ ಕೋಟ್. ಆಕ್ಚುಲಿ ಮೊದಲು ನಾವೆಲ್ಲ DBMS ಕಲಿಬೇಕಾದ್ರೆ ನಾವ್ ಯೂಸ್ ಮಾಡುವಲ್ಲಿ ಕಂಪಲ್ಸರಿ ಕಾಮಾ, ಸೆಮಿಕೋಲನ್ಸ್ ಎಂಡ್ ಆಗ್ಲಿಲ್ಲ ಅಂದ್ರೆ ರನ್ ಆಗ್ತಿರ್ಲಿಲ್ಲ. ಈಗ ನೀವು ಯೂಸ್ ಮಾಡುವಂತ ಒರಾಕಲ್ನಾಗ ಆ ಎಲ್ಲಾ ಫೆಸಿಲಿಟೀಸ್ ಅನ್ನು ಕೊಟ್ಬಿಟ್ಟಾರ ಅವ್ರು. ಬಹಳಷ್ಟು ಎರರ್ಸ್ ಬರಂಗಿಲ್ಲ, ಸಣ್ಣ ಸಣ್ಣ
ಇದನ್ನ ಸಿಂಟ್ಯಾಕ್ಸ್ ಸಿಮ್ಯಾಂಟಿಕ್ಸ್ ಬಹಳ ಫ್ಲೆಕ್ಸಿಬಿಲಿಟಿ ಕೊಟ್ಟಾರ. ಸೊ ಅದನ್ನ ಇನ್ನೂ ಒಂದಿಷ್ಟು ಲೀನಿಯರ್ ಆಗಿ ಯೂಸ್ ಮಾಡಿದ ಯೂಸರು ಅಂತಂದಾಗ ಈ ರೀತಿಯಾದಂತ ಸೆಕ್ಯೂರಿಟಿ ವಲ್ನರಬಿಲಿಟೀಸ್ ಏನಾಗ್ತಾವು ಜಾಸ್ತಿ ಆಗ್ಬಿಡ್ತಾವ. ಯಾರು ಬೇಕಾದವರು ತಮ್ಮ ಕ್ವೆರೀಸ್ ಅನ್ನ ಇಂಜೆಕ್ಟ್ ಮಾಡ್ಲಿಕ್ಕೆ ಅಲ್ಲೇ ಏನಾಗ್ತೈತಿ ಜಾಗ ಸಿಕ್ಬಿಡ್ತೈತಿ. ಸೊ ಫಾರ್ ದ್ಯಾಟ್ ರೀಸನ್ ಈ ಸೆಕ್ಯೂರಿಟಿ ಇಂಜೆಕ್ಷನ್ ಏನಾಗ್ಲಿಕ್ಕತೈತಿ ಜಾಸ್ತಿ ಆಗ್ಲಿಕ್ಕತೈತಿ. ಅಟ್ಯಾಕರ್ಸ್ ಟಾರ್ಗೆಟ್ ದ SQL ಸರ್ವರ್ಸ್, common database server used by many organizations to store confidential data. SQL ಸರ್ವರ್ ಅನ್ನ ತಮ್ಮ ಟಾರ್ಗೆಟ್ ಮಾಡ್ಕೊಂತಾವ. ಯಾಕಂದ್ರೆ ಡೇಟಾಬೇಸ್ ಒಳಗಡೆ ಎಲ್ಲಾರು ಒಂದು ಆರ್ಗನೈಸೇಷನ್ ಅಥವಾ ಈಗ ನಾವೇನ್ ಕ್ಲೌಡ್ ಯೂಸ್ ಮಾಡ್ತೀವಿ, ಮಲ್ಟಿಪಲ್ ಡೇಟಾಬೇಸಸ್ ನ ಇಟ್ಟಿರ್ತಾರಲ್ಲ, ಎಲ್ಲಾರು ತಮ್ಮ ಡೇಟಾನ ತಗೊಂಡ್ ಬಂದು ಅಲ್ಲೇ ಸ್ಟೋರ್ ಮಾಡ್ಯಾರ. ಆ ಒಂದು ಸರ್ವರ್ಗೆ ನಿಮ್ಗೆ ಆಕ್ಸೆಸಿಂಗ್ ಸಿಕ್ತು, ನೀವು ಅಲ್ಲಿ ಒಂದು ಇಂಜೆಕ್ಟ್ ಮಾಡಿದ್ರಿ ಅಂತಂದ್ರೆ ಒಂದೇ ಆರ್ಗನೈಸೇಷನ್ ಡೇಟಾಬೇಸ್ ಅಲ್ಲ, ಬೇರೆ ಬೇರೆ ಆರ್ಗನೈಸೇಷನ್ ಡೇಟಾಬೇಸ್ ಕೂಡ ನಿಮಗೆ ಸಿಗ್ತಾವ. ಸೊ ದೇ ಆರ್ ಮೇನ್ಲಿ ಏಮಿಂಗ್ ಆಟ್ ಇಂಜೆಕ್ಟಿಂಗ್ ದೀಸ್ ಕ್ವೆರೀಸ್ ಇನ್ ದ SQL ಸರ್ವರ್ಸ್, ಡೇಟಾಬೇಸ್ ಸರ್ವರ್ಸ್ ನಾಗ ತಮ್ಮ ಈ ರೀತಿಯಾದಂತ ಅಟ್ಯಾಕ್ ಅನ್ನ ಲಾಂಚ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. The prime objective behind SQL injection attack is to obtain the information while accessing a database table that may contain personal information. Database table ಅನ್ನ ಆಕ್ಸೆಸ್ ಮಾಡಿ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಗೇನ್ ಮಾಡೋದು, ಲೈಕ್ your credit card numbers, ಇಲ್ಲ social security numbers, passwords. So personal information, confidential information ಅನ್ನ ತಗೊಳ್ಳೋದು. During an SQL injection attack, malicious code is inserted into the web form field. Web form ನಾಗ ನೀವೀಗ ಪ್ರಾಜೆಕ್ಟ್ ಮಾಡ್ತಿರ್ಲ ಅವಾಗ ನಿಮ್ಗೆ ಗೊತ್ತಾಗ್ತೈತಿ. There will be a connectivity between the front end and the back end. ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿದಾಗ ನಾವು ಅದನ್ನ ಡೇಟಾಬೇಸ್ ಗೆ ಕನೆಕ್ಟ್ ಮಾಡಿರ್ತೀವಿ. ಆ ಡೇಟಾಬೇಸ್ ಕನೆಕ್ಟಿವಿಟಿ ಇರುವಂತ ಫಾರ್ಮ್ ಒಳಗ ಮೆಲಿಷಿಯಸ್ ಕೋಡ್ ಅನ್ನ ಎಂಟರ್ ಮಾಡ್ತಾರೆ. And by entering that such type of code, when you execute that form, ಆ ಫಾರ್ಮ್ ಅನ್ನ ನೀವು ಎಕ್ಸಿಕ್ಯೂಟ್ ಮಾಡಿದ್ರಿ ಅಂತಂದ್ರೆ ಅಲ್ಲೇ malicious code inject ಆಗ್ಬಿಡ್ತೈತಿ. Or the website's code to make a system execute a command shell or other arbitrary commands, just as a legitimate user enters queries and additional to the SQL database. As a legal user execute ಮಾಡಿದ ತರ ಇಲ್ಲಿಗಲ್ ಅಂದ್ರೆ ಅದೇನ್ ಅನ್ಅಥರೈಸ್ಡ್ ಯೂಸರ್ SQL ಇಂಜೆಕ್ಷನ್ ಮಾಡಿರ್ತಾನಲ್ಲ ಅದು ಕೂಡ ಎಕ್ಸಿಕ್ಯೂಟ್ ಆಗ್ತೈತಿ. ಒಂದು ಕ್ವೆರಿ ಎಕ್ಸಿಕ್ಯೂಟ್ ಆದ್ರೆ ಅದ್ರದ್ದು ರಿಸಲ್ಟ್ ಡಿಸ್ಪ್ಲೇ ಆಗೇ ಆಗ್ತೈತಿ. ಅವನಿಗೆ ಏನ್ ಬೇಕಾಗಿತ್ತು ಆ ಇನ್ಫಾರ್ಮೇಶನ್ ಅವನಿಗೆ ಸಿಗ್ತೈತಿ. ಆ ಟೇಬಲ್ ಒಳಗಿದ್ದು ಅವನಿಗೆ ಏನ್ ಬೇಕೋ ಅವನಿಗೆ ಇನ್ಫಾರ್ಮೇಶನ್ ಸಿಗ್ತೈತಿ. ನೀವು ಹೋಗಿ ಡೇಟಾಬೇಸ್ ಅನ್ನೇ ಸರ್ಚ್ ಮಾಡ್ಬೇಕಂತಿಲ್ಲ. ಫ್ರಂಟ್ ಎಂಡ್ ಒಳಗ ಮಾಡಿಫಿಕೇಶನ್ಸ್ ಮಾಡಿ ನಿಮ್ಮ ಕ್ವೆರಿನ ಎಕ್ಸಿಕ್ಯೂಟ್ ಮಾಡಿದ್ರಿ ಅಂದ್ರೆ ಅದು ಎಲ್ಲಿ ಬೇಕಾದಲ್ಲಿ ಸ್ಟೋರ್ ಆಗಿರ್ಲಿ ಔಟ್ಪುಟ್ ನಿಮ್ ಕಣ್ ಮುಂದನೆ ಕಾಣಿಸ್ತೈತಿ. ಈ ಎಲ್ಲಾ ಪರ್ಪಸ್ ಅನ್ನ ಅಚೀವ್ ಮಾಡ್ಲಿಕ್ಕೆ SQL ಕ್ವೆರೀಸ್ ಅನ್ನ ಏನ್ ಮಾಡ್ತಾರೆ, ಇಂಜೆಕ್ಟ್ ಮಾಡ್ತಾರೆ. ಅಂಡ್ ಹೌ ಇಟ್ ಈಸ್ ಬೀಯಿಂಗ್ ಇಂಜೆಕ್ಟೆಡ್, ಯಾವ ರೀತಿಯಾಗಿ ಇಂಜೆಕ್ಟ್ ಮಾಡ್ತಾರ, ಆಮೇಲೆ ಅದನ್ನ ನಾವು ಹೆಂಗ್ ಪ್ರಿವೆಂಟ್ ಮಾಡಬಹುದು. We'll study this in the next class.